ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ನಮ್ಮ ಅಕ್ಕರೂರಿಗೆ ಬಂದ್ವಿ. ಬ್ಲಾಗ್ಸ್ ಎಲ್ಲ ಹೆಂಗೆ ಬರಕತ್ತಾವ ಅಂತೇಳಿ ನೀವೆಲ್ಲರೂ ಕಮೆಂಟ್ ಹಾಕಕತ್ತೀರಿ. ನಿಮ್ಮ ಕಮೆಂಟ್ ನೋಡಿ ನಮಗೆ ಭಾಳ ಖುಷಿನೇ ಆಗೈತಿ. ಇವಾಗ ನಾನು ಬಂದೀನಿ ಬೆಳಗ್ಗೆ ಮ್ಯಾಗ ಬಂದು ನಿಂತು ನೋಡ್ಬಿಟ್ರಿ ಎಲ್ಲ ಇಡೀ ಊರು ಸುತ್ತಮುತ್ತಿಂದೆಲ್ಲ ಫಲ ಎಲ್ಲನೂ ಕಾಣುತ್ತೆ ನೋಡ್ರಿ. ಖುಷಿ ಆಗಿಬಿಡ್ತೈತಿ. ನಿಮಗೂ ಕೂಡ ತೋರಿಸ್ತೀನಂತ ಕೊನೆವರೆಗೂ ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ. ನೋಡ್ರಿ ಊರಾಗ ಹೆಸರಿಗಾಳೆ ಅಂತ ಅನಿಸ್ಕೊಂಡೈತಿ. ಎಲ್ಲ ಕಡೆ ಫುಲ್ ನಮ್ಮ ಜನ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡ್ರಿ ಫ್ರೆಂಡ್ಸ. ಒಕ್ಕಲ್ತನ ಮಾಡೋರು ನಮ್ಮ ರೈತರು ಕೂಡ ಈ ಥರ ಅಪ್ಡೇಟ್ ಆದ್ರೆ ನಮ್ಮ ಇಡೀ ದೇಶನೇ ಅಪ್ಡೇಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ. ಆದ್ರೂ ನಮ್ಮದು ಹಿಂದಿನ ಪರಂಪರೆ ಏನೈತೆ ನೋಡ್ರಿ, ದನ ಕರ ಕುರಿ ಕೋಳಿ ಬಿತ್ತೋದು ಬೆಳೆಯೋದು ಇದನ್ನೆಲ್ಲನೂ ಕೂಡ ನಮ್ಮ ರೈತರು ಮಾಡ್ದಾಗಲೇ ಎಲ್ಲಿ ಸಿಟಿ ಊರಾಗ AC ರೂಮ್ದಾಗ ಕುಂತು ಲಕ್ಷಣಗಟ್ಟಲೆ ಪಗಾರ ತೊಗೊಂಡವ್ರಿಗೆ ಹೊಟ್ಟಿಗೆ ಅನ್ನ ಬೀಳ್ತೈತಿ. ಎಷ್ಟೇ ರೊಕ್ಕ ದುಡಿತೀನಂದ್ರೂ ಕೂಡ ರೊಕ್ಕಿಂದ ಅನ್ನ ಕೊಂಡ್ಕೋಬೋದೇ ಹೊರತು ರೊಕ್ಕಿಂದ ಅನ್ನವನ್ನು ಬೆಳೆಯೋಕೆ ಆಗಂಗಿಲ್ಲ. ಎಷ್ಟೇ ಇದ್ರೂ ನಮ್ಮ ರೈತರು ಭೂಮಿಯೊಳಗೆ ಉಳುಮೆ ಮಾಡಿ ಬಿತ್ತನೆ ಮಾಡಿ ರಾಶಿ ಮಾಡಿ ಅದನ್ನೊಂದು ನಿಲುವಿಗೆ ಹಚ್ಚಿದ್ರೇ ಎಲ್ಲರಿಗೂ ಹೊಟ್ಟಿಗೆ ಊಟ ಸಿಗುವಂಥದ್ದು. ಈಗೆಲ್ಲ ಬ್ಯಾಸಿಗೆ ನೋಡ್ರಿ, ಹಾಗಾಗಿ ಸ್ವಲ್ಪ ಹೊಲದಾಗ ಬೆಳೆಗಳು ಅದು ಏನೂ ಇಲ್ಲ. ಸುತ್ತಮುತ್ತಿನ ವಾತಾವರಣ ಎಷ್ಟು ಖುಷಿ ಕೊಡ್ತಂದ್ರೆ ಇಲ್ಲಿ ಲೈವ್ ಆಗಿ ನಾನು ಇಲ್ಲಿ ಅದನ್ನು ಫೀಲ್ ಮಾಡತ್ತೀನಲ್ಲ. ಸೊ ನೀವು ಕೂಡ ದೂರ ಇದ್ರಿ, ಸಿಟಿ ಒಳಗಿರ್ತೀರಿ, ಊರು ಬಿಟ್ಟು ದೂರ ಇರ್ತೀರಿ, ನೌಕರಿ ಮಾಡೋಕೆ ಹೋಗಿರ್ತೀರಿ, ಎಲ್ಲ ಊರಂದು ಬಂದು ಬಳಗ ಬಿಟ್ಟು ಸಾಲಿ ಎಷ್ಟು ಕಲಿತು ಇದು ಮಾಡಿದ್ರು ಕೂಡ ಬೇರೆ ಬೇರೆ ಕೆಲಸಕ್ಕೋಸ್ಕರ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ಬೇಕಾಗುತ್ತಾ. ತಂದೆ ತಾಯಿನೂ ಬಿಡಬೇಕಾಗುತ್ತೆ. ನನ್ನ ಟೈಮು ಮಕ್ಕಳು ಹೆಂಡತಿನೂ ಕೂಡ ಬಿಟ್ಟು ನೌಕರಿಗೋಸ್ಕರ ಹೋಗ್ಬೇಕಾಗುತ್ತೈತಿ. ಲಕ್ಷಾನುಗಟ್ಟಲೆ ಪಗಾರ ತೊಗೊಂಡ್ರು ಇರ್ತಾರೆ. ಅಲ್ಲಿ ಮನೆ ಮಾಡಿ ಅವ್ವ ಅಪ್ಪನ ಹೆಂಡತಿ ಮಕ್ಕಳನ್ನ ಒಯ್ಯೋದೂ ಆಸ್ಪದ ಇರೋಂಗಿಲ್ಲ ಕೆಲವೊಂದು ನೌಕರಿಗಳು ಮಾಡೋರಿಗೆ. ಸೊ ಅಂಥವ್ರು ಕೂಡ ನಮ್ಮ ಬ್ಲಾಗ್ ನೋಡ್ತಾರೆ, ಮೆಸೇಜ್ ಹಾಕ್ತಾರೆ. ಭಾಳ ಖುಷಿ ಆಗುತ್ತೆ ರೀ ಅಕ್ಕ, ನಿಮ್ಮ ಬ್ಲಾಗ್, ನಿಮ್ಮ ಊರನ್ನ ವೀಡಿಯೋ ಸೂಪರು, ಇದೇ ಥರ ವೀಡಿಯೋ ಮಾಡಿ ನಿಮ್ಮ ಅಕ್ಕ ತಂಗಿಯರ ಜುಗಲ್ ಬಂದು ಸಾಂಗ್ ವೀಡಿಯೋ ಇನ್ನೂ ಕಂಟಿನ್ಯೂ ಮಾಡಿರಿ ಅಂತಲೂ ಕೂಡ ಹೇಳ್ತಾರೆ. ನಗುನೂ ಬರುತ್ತೆ, ಖುಷಿನೂ ಆಗುತ್ತೆ. ಏನೋ ನಿಮ್ಗೊಂದು ಮನೋರಂಜನೆ ಸಿಗುತ್ತೆ, ಜೊತೆಗೆ ನಮಗೂ ಕೂಡ ಒಂದು ಖುಷಿಯ ಮೆಮೊರಿ ಕೂಡ ಒಂದು ನಾವು ಸೇವ್ ಮಾಡಿ ಇಟ್ಕೊಳಕ್ಕೂ ಒಂದು ಆಸ್ಪದ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಕೂಡ ಮಾಡಾಕತ್ತೀವಿ. ಯಾರೂ ಕೂಡ ಅನ್ಯತೆ ಭಾವನೆ ಮನಸ್ಸಿನೊಳಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಲ್ಲಿಗೂ ಕಂಟಿ ನೋಡ್ರಿ ಎಷ್ಟು ಚೆನ್ನಾಗೈತಿ. ಎಲ್ಲ ಹೂವು ನೋಡ್ರಿ, ವಾವ್ ಘಮ ರೀ. ಬೆಳಗ್ಗೆ ಎದ್ದು ಇಲ್ಲಿ ಬಂದುಬಿಟ್ರೆ ಈ ವಾಸನೆಗೇ ಒಂಥರ ಖುಷಿಯಾಗಿ ಮೈಂಡ್ ಫ್ರೆಶ್ ಆದಂಗೆ ಆಗ್ಬಿಡುತ್ತೆ. ಕೆನಲ್ದೊಳಗೆ ನೀರಿಲ್ಲ ನೋಡ್ರಿ, ಪದೇ ವಿಡಿಯೋದೊಳಗೆ ಅದ ಮಿಸ್ ಮಾಡ್ಕೊಳಕತ್ತಿ ನಾನಂತರೂ ಕೂಡ. ಸರಿ ಬಂದ ನೀರಿದ್ದು, ಈ ಸರಿ ನೀರಿಲ್ಲ. ಬರ್ತಾವಂತ, ಯಾವಾಗ ಬರ್ತಾವ ಗೊತ್ತಿಲ್ಲ, ನೋಡೋಣಂತ. ಎಮ್ಮಿಗಳು ನೋಡ್ರಿ ಬೇನೆ ಗಿಡದ ನೆಳ್ಳಿಗೆ ತಂಪಾಗ ಕಟ್ಟ್ಯಾರಲ್ಲಿ. ಇಲ್ಲಿದು ನಮ್ಮ ಮಾಮನ ಬೆಡ್ರೂಮ್ ನೋಡ್ರಿ, ಸೊಳ್ಳಿಲ್ಲ ಏನಿಲ್ಲ, ಮಸ್ತ್ ನೋಡ್ರಿ. ಕ್ಯಾಪ್ಚರ್ ಆಗತ್ತೈತಿ ಇಲ್ಲ ನನಗಂತೂ ಏನು ಕ್ಯಾಮ್ರಾದಾಗ ಕಾಣಿಸೋಲ್ಲ, ಎಲ್ಲ ಕಪ್ಪಾಗಿನೇ ಕಾಣಿಸಕತ್ತೈತಿ. ತೆಂಗಿನ ಗಿಡ, ಇದು ನೀರ್ಲಣ್ಣಿನ ಗಿಡ ನೋಡ್ರಿ. ಯಾವಾಗ ಎಣ್ಣೆ ತಿಂದು ಬೀಜ ಒಕ್ಕಟ್ಟಾರ ನೀರ್ಲಣ್ಣಿನ ಗಿಡ ಬಂದೈತಿ. ಮುಂದಿನ ವರ್ಷದಿಂದ ಇದ್ರೊಳಗೆ ಹಣ್ಣುಗಳು ಆಗಕ್ಕೆ ಶುರು ಆತಾವ. ಕಣಗುಲಿ, ಬಿಳಿ ಕಣಗುಲಿ ನೋಡ್ರಿ ಮಿಕ್ಸ್ ಐತಿ. ಥರ ಎಲ್ಲೋ ಕೇಸರಿ ವೈಟ್ ಮೂರು ಮಿಕ್ಸ್ ಇದ್ದದ್ದು ಕಣಗುಲಿ ಹೂವಿನ ಗಿಡ. ಜಳನೂ ಬರತೈತ್ರಿ ಮ್ಯಾಗ. ಗಿಡ ತಳ ಕುಂತ್ರೆ ತಂಪು ಹೊಡಿತೈತಿ, ಮ್ಯಾಗ ಬಂದ್ರೆ ಜಳ ಹೊಡಿತೈತಿ. ಈಗ ಕೆಳಗಡೆ ಹೋಗಮಂತ. ಸಾಕಿದಿಷ್ಟು ಎಲ್ಲ ಸುತ್ತಿನ ವಾತಾವರಣ ತೊಗೊಂಡು ತೋರಿಸಿದ್ದು ನಿಮಗೆ. ಇಲ್ಲಿ ಊರಿಗೆ ಬಂದಾಗಿಂದ ಬೆಳಗ್ಗೆ ಮ್ಯಾಗೆ ಬಂದಿದ್ದಿಲ್ಲ, ಇದೇ ಫಸ್ಟ್ ನೋಡ್ರಿ, ಇವತ್ತೇ ಬಂದಿದ್ದು. ಈ ಕಡೆ ಅಂತರೂ ಪೇರು ಹಣ್ಣಿನ ಗಿಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಪೇರು ಕಾಯಿ. ರೋಡಿಗೆ ಹೋಗೋರು ಎಲ್ಲ ಮಸ್ತ್ ತಿಂತಾರೆ ನೋಡ್ರಿ ಫ್ರೆಂಡ್ಸ. ತಿನ್ನೋ ಬದುಕು ಅಕ್ಕರು ಯಾರಿಗೂ ಅಬ್ಜೆಕ್ಷನ್ ಮಾಡಂಗಿಲ್ಲ ರೀ. ಸಿಕ್ಕಾಪಟ್ಟೆ ಕಾಯತ್ತವು. ತಿನ್ನೋರ ಮನೆಗೆ ಎಷ್ಟು ಅಂತ ತಿಂತಾರೆ, ಇವ್ರು ಮಾರಂಗಿಲ್ಲ ಏನಿಲ್ಲ. ಒಳಗೆ ಮ್ಯಾಗ ಹಸಿರು ಕಾಣಿಸ್ತಾವೆ, ಒಳಗೆ ಕೆಂಪು ಇರ್ತವೆ. ಬೆಲ್ಲ ತಿನ್ನಂಗೆ ಆತವ್ರಿ ಹಣ್ಣು, ಅಷ್ಟು ರುಚಿ ಆತವ ನೋಡ್ರಿ ಫ್ರೆಂಡ್ಸ್. ಇದ್ರಾಗ 2 ನಮೂನಿ ಅದಾವೆ. ಅದ್ರಾಗ ಸೀತಾಪತ್ತಲೂ ಐತಿ. ಸೀತಾಪತ್ತಲೂ ಕೂಡ ಇಷ್ಟಿಷ್ಟು ಆಗ್ಯಾವ. ಕಾಯಿ ಆಗೋಷ್ಟೊತ್ತಿಗೆ ನಾನು ಒಮ್ಮೆ ಈಗ ಕಡೆ ಏನಾದರೂ ಸ್ಟಾಕ್ ಆಕತ್ತೆ ಮಮ್ಮಿ ಕರ್ಕೊಂಡು ಹೋಗಕ್ಕೆ ಬರ್ತೀನಲ್ಲ, ಅವಾಗ ಬೇಕಾದ್ರೆ ನನಗೆ ಸಿಗ್ತಾವೆ ನೋಡ್ರಿ ಫ್ರೆಂಡ್ಸ್. ಸರ್ವರೆಗೂ ಬಸ್ಸಿಗಿಟ್ರೆ ಹೋಗ್ತಾವೆ, ಗೋವಾಕ್ಕೆ ಡೈರೆಕ್ಟ್ ಅವ್ರಿರೋ ಏರಿಯಾದಾಗನೇ ಹೋಗ್ತದೆ ಬಸ್. ಹಂಗಾಗಿ ಈಗ ಎಷ್ಟೇ ದೂರ ಇದ್ರೂ ಕೂಡ ಎಲ್ಲ ಅನುಕೂಲ ಆಗೈತೆ ನೋಡ್ರಿ. ಈಗ ತೆಂಗಿನ ಗಿಡ ಇದು ಹಸಿರು ಐತ್ರಿ, ಫುಲ್ ಹಸಿರು ಐತಿ. ಇದು ಆಚೆ ಕಡೆ ಇದ್ದಿದ್ದು ಸ್ವಲ್ಪ ಬೆಲ್ಲದ ಕಲರ್ನೇ ಬರ್ತೈತೆ ಕಾಯಿ. ತೆಂಗಿನಕಾಯಿಗೆ 2 ಥರ ಇರ್ತಾವೆ ನೋಡ್ರಿ, ಒಂದು ಬೆಲ್ಲದ ಕಲರ, ಒಂದು ಈ ಥರ ಹಸಿರು ಕಲರ. ಗಿಳಿ ಹಸಿರು ಕಲರ್ ಒಂದು ಐತಿ, ಇನ್ನೊಂದು ಇಲ್ಲಿ ಕಾಣಿಸಾಕತ್ತೈತಿ ನೋಡ್ರಿ, ಈ ಥರ ಐತ್ರಿ. ಆ ಕಡೆ ತೆಂಗಿನ ಗಿಡದಾಗ ಐತಿ. ನಮ್ಮ ಬಾಗು ಒಗ್ಯಾಣ ಹೋಗ್ಯಾಕತ್ತಾಳ್ರಿ. ನಾನೀಗ ಊಟ ಮಾಡಬೇಕು ನಡ್ರಿ.
ಒಳಗೆ ಹೋಗಿ ಊಟ ಮಾಡೋಣಂತ. ಪುಂಡಿ ಪಲ್ಯ, ಚಟ್ನಿ, ಎಣ್ಣೆ, ಬಿಸಿ ರೊಟ್ಟಿ. ವಾವ್, ಸಖತ್ ಅಂದ್ರೆ ಕಾಂಬಿನೇಷನ್ ನೋಡ್ರಿ. ಇಲ್ಲಿ ಕುತ್ಕೊಂಡು ಊಟ ಮಾಡತ್ತೀನಿ ನಾನಂತ್ರಿ. ಸದ್ಯಕ್ಕೆ ನೇಚರ್ ನೋಡ್ರಿ, ಗಾಳಿ ಒಳಗೆ ಕುತ್ಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡೀನಿ. ಮೆತ್ತಗಂದ್ರೆ ಮೆತ್ತಗೆ ರೊಟ್ಟಿ ಮತ್ತೆ ಕಲಸ್ಕೊಂಡು ಊಟ ಮಾಡ್ತಾ ಇದ್ರೆ 2 ರೊಟ್ಟಿ ನೋಡ್ರಿ. ಈಗ ನಾವು ಊಟ ಮಾಡಿ ಸಿಗ್ತೀವಿ. ರೋಮಿಯೋ ಜೂಲಿಯೆಟ್. ಪರ್ಸರ ತಗೋಬೇಕಿಲ್ಲ ಒಂದು? ಹಾ ಆಯ್ಕ, ಪರ್ಸರ ತಗೋಬೇಕಿಲ್ಲ? ಪರ್ಸರ ತಗೋಬೇಕಿಲ್ಲ? ಏ ಪಿಲ್ಯ ಬರ್ರಿ ಅವ್ರ. ನಮ್ಮ ಪಿಲ್ಯ ನಮ್ಮ ಶಿರ್ಯ ಒಟ್ಟು ಗಣಿ 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 ತಿರ್ಗಲ್ ತಿಪ್ಪ ಆಗ್ಬಿಟ್ರ ನೋಡ್ರಿ ಸದ್ಯಕ್ಕೆ. ಸಣ್ಣದಲ್ಲದು ಈಗ. ಈ ತಿರ್ಗದ್ ನಮ್ಮ ಓನ್ ನೋಡಿದ್ಲು ಅಂದ್ರೆ ಅದು ಮತ್ತೆ ಅವ್ರನ್ನ ಬಿಟ್ಟು ನಮಗೆ ತೊಗೊಂಡ್ಬಿಡ್ತಾವ ಕ್ಲಾಸ್. ಏನು ಮಕ್ಳು ಅಯ್ಯವ್ವ ನಿಮ್ಮವು ಅಂತೇಳಿ ಬಂದ್ರೆ ಏನು ತರಿಸಿ ಸರು ಅಲ್ಲ ಏನಿಲ್ಲವ ಯವ್ವ. ಕಣ್ಣು ಅಂಜಿಕಿಲ್ಲ, ಮೂಗು ನಂಜಿಕಿಲ್ಲ, ಏನಿಲ್ಲ ಅಂತೇಳಿ ಅವ್ರು ಮಾಡೋದು ಹಂಗೆ ಮಾಡ್ತಾರೆ. ಏ ಪಿಲ್ಯ ನೀ ಬರ್ತೇನೆ ಬರಲಿ ನಾನೇ ಈಗ ಅಲ್ಲಿ. ನೀ ಬರ್ತೇನೆ ನಾನೇ ಬರಲಿ. ಹುಚ್ಚುವೆ ಬಾ 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 ನಮ್ಮ ಸಿರಪ್ ಕಾಣಕತ್ತಾನ ನೋಡ್ರಿ. ಈಗ ಎಷ್ಟು ಡೈಲಾಗ್ ಹೊಡ್ಯಾಕತ್ತಾನ. ಹುಚ್ಚು ಯಾಕೆ ಹೊಂಟಿವಿ, ಹುಚ್ಚು ಯಾಕೆ ಹೊಂಟಿವಿ ಅಂತ. ಇಬ್ಬರದಾಗ ಒಬ್ರ ಅವ್ರು ಜೋಡಿ ಜತ್ ಇರ್ಲಿಕ್ಕಂದ್ರೆ ಶಿಸ್ತಿರ್ತಾರ್ರಿ ಅವರು. ನೀವು ಒಬ್ಬನೇ ಹೋಗಿ ಯಾಕ ಇಬ್ರು ಬೇಕನ್ ಶೂ ಮಾಡಕ? ನಾಟಕ ಅಲ್ಲೇ ನಾಟಕ. ಬ್ಯಾಡೀಗ ಗಬ್ಬನ ಆರತಿ ಈಗ ಇಟ್ಟತನ ಸ್ವಚ್ಛಗ ಮೈ ತಕೊಂಡು ನೋಡ್ರಿ. ಆಡುಗಳು ಎಷ್ಟು ಶಿಸ್ತಿರ್ತಾವ. ಒತ್ತಡಿ ಕೂಡಿ ಹಾಕಿರಿ ಎಷ್ಟು ಗಪ್ ಇರ್ತಾವ. ಅವ್ರ ಅವಜರ ಬರ್ತಾವ. ನೀವು ನೋಡ್ರಿ ಅಪ್ಪ, ನೀವು ಆಡಿನಕಿನ್ನ ಕೀಳಾಗಿರಿ ನೀವು. ಅಯ್ಯೋ ಮತ್ತೆ ಮ್ಯಾಗ ಹೋಗಿ ತೊಳಗೆ ಬರ್ತಾರ. ಇಲ್ಲಿ ಓಪನ್ ಐತ್ರಿ ಇದು. ಇದ್ರಂದ ಅದ್ರಾಗ ಹೋಗ್ತಾರ, ಅದ್ರಂದ ಇದ್ರಾಗ ಬರ್ತಾರ. ಇದ್ರಾಗ ಕುಂತು ನಿಂತು ಉಳ್ಳಾಡಿ ಉಳ್ಳಾಡ್ದಂಗೆ ಉಳ್ಳಾಡ್ತಾರ. ಗಬ್ಬನ ಆಡ್ತಾರ ಚಿಂಗ್ 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 ಚಿಂಗ್. ಈಗ ಇಷ್ಟೊತ್ತನೇ ಮೈ ಮ್ಯಾಗ ಚಲೋ ಅರ್ಬಿ ಹಾಕೊಂಡಿರಿ. ಈಗ ಆ ಕಡೆ ಹೋದ್ರೆ ಎಟ್ಟ ತಿಂತೀರಿ ನೀವು? ಅದ್ರಾಗ ಆಡಂತಾರನ ಅಲ್ಲಿ ಎಮ್ಮೆ ಹುಚ್ಚಾಗ? ಅಲ್ಲೋರ ಗಿಡದ ನೆಳೆಗೆ ಆಡೋರಿ. ಏಯ್ ಗಿಡದ ನೆಳೆಗೆ ಆಡೋರಿ. ಯಪ್ಪೋ ಈಗ ನಡೆದ ರಗಡ ಆಗ್ಬಿಡ್ತು ನೋಡ್ರಿ ಮ್ಯಾಮ್ ಹುಡುಗರ್ನ. ಕರೆವಂತ ಅದಕ್ಕೆ, ಅದು ಕರೆವಂತ, ಅದು ಬಿಳೆವಂತ. ಬ್ಯಾಡ ಅಂದ್ರೆ ಮುದ್ದ ಮಾಡ್ತಾರ ಅವರು. ಕರೆವಂತ ಬಿಳೆವಂತ ಯಾರ ಯಾರ ಆಪು ಚುಟ್ಟೆ ಕೇಳ. ಹೌದಾ ಚುಟ್ಟಿ. ಬಿಳೆವ ಕಲ್ಯಾವ ಅಂತ ನೋಡೋಣ. ಬಿಳೆವ ಕರೆವ. ನೀನ ಪಿಲ್ಯಾನ ಬಣ್ಣ ಸಿರನ್ ಬಣ್ಣ ಸೇಮ್ ಆಗೈತಿ ಈಗ. ಬಾಯ್ವ ಪಿಲ್ಯಾನ್ ಡುಪ್ಲಿಕೇಟ್ ಬಣ್ಣಿ ಒಂದು. ಬಿಡಾಲೋ ಶಿರಪ್ಪ ಬಿಡಾಲೋ. ಅದೇ ಅಂತೀನಿ. ಆ ಕೆಲಿಗೆ ಹೋದ್ಲೀಗ ನೀ ನಿಮ್ಮ ಅಕ್ಕ ಅಲ್ಲಪ್ಪ, ನಮ್ಮ ಅಕ್ಕ. ಆ ಕೆಲಿಗೆ ಹೋದ್ಲನ ಮ್ಯಾಗಂತ ಸೃಷ್ಟಿ ಅಕ್ಕನ ಮಾಡ್ಯಾನ್ರಿ ಅವ. ಪಿಲ್ಲನ್ ರೆಪ್ಪಿ ನೋಡಿ ಹೆಂಗದವ ಕಣ್ಣೀನು. ಅದು ಒಲ್ಲೆ ಅಂತ ಬಿಡು. ಜಬರ್ದಸ್ತಿ ಮಾಡಿ ಕುಡ್ಸಕೊಂಟ ನೋಡ್ರಿ ನೀರು.
ಸಿರಿ ಹಂಗ್ ಮಾಡ್ಬಾರ್ದು, ಮೇಯ್ತೈತಿ ಬಿಡು. ಅದು ಅಡ್ಡಾಡಿ ಊಟ ಮಾಡೋದು ಬೇಡ ನಾನು. ನೀವು ಉಂಡಿ ಇಲ್ಲಿ ಈಗ ಹೊಟ್ಟೆ ತುಂಬ ಮತ್ತು ಅದು ಉಣ್ಬೇಕಿಲ್ಲ. ಕರ್ಯವ್ವ ಬೆಳೆಯವ್ವ ಇಲ್ಲ ಬೇಕದ್ರಿ ಕೆಂಪವ್ವ ಕೆಂಪವ್ವ ಕೆಂಪಿ ಮತ್ತು ಅದು ಕಾಡ್ಸಿದ್ರೆ ಯಾಕೆ ಬಿಡ್ತಾವೆ ಒಳ್ಳೆ ಮಳೆ ಜೀವ ತಿಂದ್ರೆ ಮುದ್ದುತಾವ ಕೂಡ್ಲೆ. ನೀವು ಹೋಗ್ಬೇಡ, ನೀನು ಈ ಕಡೆ ಬಾ. ನೀನು ಈ ಕಡೆ ಬಂದ್ರೆ ಅವ ಬರ್ತಾನ. ಅವ್ನು ನೋಡಿ ನೀನು ನಿನ್ನ ನೋಡವ ಮತ್ತೆ ಅಂತಾನೆ ಪಿರಾದಿ. ಒಬ್ಬರು ಪಿರಾದಿ ಒಬ್ರು ಹೇಳ್ತಾರೆ, ಇಬ್ಬರು ಪಿಲ್ಲಪ್ಪಂದು ಪಿಲ್ಲ ಸಿರ್ಯಾಂದು. ಆದರೂ ಇವನು ಬಿಟ್ಟು ಅವ ಇರಲ್ಲ, ಅವ್ನು ಬಿಟ್ಟು ಇವಿರಲ್ಲ, ಮತ್ತಿಬ್ಬರು ಬಡ್ದಾಡ್ತಾರೆ. ಹಿಂಗೆ ನಡ್ದೈತೆ ನೋಡ್ರಿ ಸದ್ಯಕ್ಕೆ. ಈ ತಾಳಿ ಚೈನ್ ಬಗ್ಗೆ ಸುಮಾರು ಜನರು ಕೇಳಕತ್ತೀರಿ. ಇದು 1 ಗ್ರಾಮ್ ಗೋಲ್ಡನ್ನೊಳಗೆ ಬರ್ತದೆ ನೋಡ್ರಿ. ನಾನು ಹಾಕ್ಕೊಂಡು ತಿರಕಿ 3-4 ದಿನ ಮ್ಯಾಗನೇ ಆಗಕ್ಕೆ ಬಂತು. 3-4 ದಿನ ಇಲ್ರಿ, ಇಲ್ಲಿಗೆ ಬಂದ 3-4 ದಿನ ಮ್ಯಾಗಾತು. ನಮ್ಮ ಊರಾಗಿದ್ದಾಗ ಹಾಕ್ಕೊಂಡು ನಾಲ್ತೊಡ್ದಾಗಿದ್ದಾಗನೇ ಸೇಮ್ ಟು ಸೇಮ್ ಇದ್ರ ಲುಕ್ ನೋಡಿದ್ರೆ ನಾಜೂಕಾಗಿ ಗೋಲ್ಡ್ ಥರನೇ ಅನಿಸ್ತೈತಿ. ಯಾರೂ ಇದು ಆರ್ಟಿಫಿಷಿಯಲ್ ಅಂತ ಅನ್ನಂಗೇನಿಲ್ಲ ನೋಡ್ರಿ. ಈ ಥರ ಮಾಡೋಕೋದ್ರೆ ಎಷ್ಟು ಶೈನ್ ಐತಿ. ಇದು ರೌಂಡ್ ಐತ್ರಿ ಡಿಸೈನು, ಸಖತ್ತಾಗಿ ಕಾಣಿಸ್ತೈತಿ. ಈ ಕಲರ್ಗೂ ನಾನು ವೇರ್ ಮಾಡಿರೋಂಥ ಬಂಗಾರ ಕಲರ್ಗೂ ಫುಲ್ ಮ್ಯಾಚಿಂಗನೇ ಐತಿ. ನಾ ಹೇಳೋದಕ್ಕಿಂತ ನಿಮ್ಗೆ ಈ ಥರ ತೋರ್ಸಕತ್ತೀನಿ. ಬಿಸಿ ನೀರು ತಣ್ಣೀರು ಎರಡರಲ್ಲೂ ಕೂಡ ಯೂಸ್ ಮಾಡ್ಬೋದು. ನಾನು ಫಸ್ಟ್ ಏನು ಮಾಡ್ತಾಯಿದ್ದು ನೋಡ್ರಿ, ಅವು ಈ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಅದಕ್ಕೆ ನಾನು ನಿಮ್ಗೆ ವಿಡಿಯೋದಾಗ ತೋರಿಸಿದ್ದೆ, ನನ್ನ ಬ್ಲಾಗ್ದಾಗ ನೋಡಿರಿ ನೀವು. ಇಲ್ಲಿಂದನೇ ಬೇಕಾದ್ರೆ ಆರ್ಡ್ರ್ ತೊಗೊಂಡು ಹಾಕಿದ್ರಾಯ್ತಂತೇಳಿ ಪಾರ್ಸಲ್ ಕ್ಯಾರಿ ಬ್ಯಾಗು ಬಬಲ್ಸ್ ಎಲ್ಲ ತೊಗೊಂಡ್ಬಂದಿದ್ದೆ. ಬಟ್ ಈ ಸದ್ಯಕ್ಕೆ ಇನ್ನೂ ಭಾಳ ಆರ್ಡ್ರ್ ಇರೋದ್ರಿಂದ ನನಗೆ ಸದ್ಯಕ್ಕೆ ಅವೈಲೇಬಲ್ ಸಿಗಲ್ಲಾಗ್ಯಾವು. ಯಾಕಂದ್ರೆ ನಾನು ಒಂದು 20, 30, 40 ಈ ಥರ ಅಷ್ಟೇ ತೊಗೊತೀನಿ. ಒಬ್ಬರು 100, 200 ರೂಪಾಯಿ ಹಿಂಗೆ 200 ಇದು ಸಟ್ ಒಯ್ದು ಬಿಡ್ತಾರೆ. ಸೊ ಹಾಗಾಗಿ ನನಗೆ ಈ ಸದ್ಯಕ್ಕೆ ಅವು ಸ್ವಲ್ಪ ಅವೈಲೇಬಲ್ ಸಿಗಲ್ಲಾಗ್ಯಾವು. ಹಾಗಾಗಿ ನೋಡಿರಿ, ಇದು ಕೂಡ ಗೋಲ್ಡು, ಇದು ಕೂಡ ಗೋಲ್ಡು. ಇದು 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 ಎಲ್ಲ ಸೇಮ್ ಕಲರ. ಇನ್ನು ನೋಡೋಕೋರ ಇಲ್ಲ ನಾನು ಏನು ಮಾಡಿ ನೋಡಿರಿ, ಇವು 2 ಕಲರ್ ಸ್ವಲ್ಪ ಕಪ್ ಅಂದಂಗೆ ಕಾಣಿಸ್ತಾವೆ. ಇದು ಗೋಲ್ಡ್ನೊಳಗೂ 2-3 ಥರ ಗೋಲ್ಡ್ ಅನ್ನಿಸ್ತಾವೆ ನೋಡಿರಿ. ಸೊ ಇವು ನೋಡಿರಿ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾವೆ. ವೇರ್ ಮಾಡಿದ್ದೀನಿ. ಬಿಸಿ ನೀರು ತಣ್ಣೀರು ಎರಡರಲ್ಲಿ ಯೂಸ್ ಮಾಡ್ಬೋದು. ನಾನು ಪರ್ಸ್ನಲಾಗಿ ಯೂಸ್ ಮಾಡಬೇಕಂತ ಇದನ್ನು ಕೂಡ ತೊಗೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು ಅವು ಕೂಡ ನೀವು ನೋಡಿರಿ ತುಂಬ ಜನಕ್ಕೆ ಬೈ ಮಾಡಿರಿ. ಇಷ್ಟು ಮೆಸೇಜ್ ಬರೋಕತ್ತವು, ಬೇಕಕ್ಕ ನಮ್ಗೆ ತಾಳಿ ಸರ ಬೇಕು, ಫಂಕ್ಷನ್ ಐತಿ ಪ್ಲೀಸ್ ಅಂತೇಳಿ. ನನಗೂ ಏನು ಮಾರಿದ್ರೆ 100 ರೂಪಾಯಿ ಸಿಗುತ್ತಾ, ನನಗೇನು ಮಾರೋದೇನು ಬ್ಯಾಡ್ ಅಂತ ಕೇಸಂತ ಏನೂ ಇಲ್ಲ. ಯಾಕಂದ್ರೆ ನನಗೂ ನೀಡ್ ಐತಿ. ಸೊ ಹಾಗಾಗಿ ಬಟ್ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಹಾಗಾಗಿ ಬಂದ ತಕ್ಷಣವೇ ವಿಡಿಯೋ ಅಪ್ಡೇಟ್ ಕೊಡ್ತೀನಿ ಅಂತ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡ್ರಿ. ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಇದೇ ಥರದ್ದು ಇನ್ನೊಂದು ಬ್ಲಾಗ್ದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ ಸ್ವಲ್ಪ ಫೋಟೋಗಳು ತಗೊಂಡ್ರಾಯ್ತ್ರಿ. ಇಬ್ಬರು ಅದಾರ ಅಕ್ಕ ತಂಗ್ಯಾರ ಅಂತೇಳಿ ಸೃಷ್ಟಿ ಮೇಕಪ್ ಮಾಡ್ಯಾಡ್ರಿ. ಸದ್ಯಕ್ಕೆ ಹುಡುಗರಿಗೂ ರೀಲ್ಸ್ ಮಾಡಾಕತ್ತಿ. ರೀಲ್ಸ್ ಅಲ್ಲ, ಫೋಟೋ ಪರ್ಸ್ನಲ್ ಆಗಿ ಫೋಟೋಗಳು ತೆಗಿಕತ್ತೀವಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಹಾಯ್ ಯಶ್ ಓಕೆ ಓಕೆ ಓಕೆ. ಸೃಷ್ಟಿನೀಗ ಊರಿಗೆ ಹೋಗ್ತಾಳ್ರಿ. ನಾವು ಕೂಡ ಈಗ ಬಸ್ಸಿಗೆ ಹಿಂದಿನ ಬಸ್ಸಿಗೆ ಹೋದ್ರತಂತ ಅನ್ಕೊಂಡಿದ್ದೀವಿ ನೋಡ್ರಿ ಫ್ರೆಂಡ್ಸ. ಡೈರೆಗಿ ಮಾಮ ಹೆಂಗೆ ಹೇಳ್ದ ಅವನು ಹಂಗ ರಿಯಾಕ್ಷನ್ ಮಾಡಿದ ಪಿಲ್ಲೆ. ಇದು ಒಮ್ಮೆ ಮಾಮ ನಾ ಹೊಲಕ್ಕೆ ಹೋಗ್ತೀನಿ ಅಂತನ್ರಿ. ನಾನು ಬರ್ತೀನಿ ಅಂತನ್ರಿ. ಅಲ್ಲೊಂಟ್ರಿ ಇರ್ಲಿ ಬಿಡು, ಬ್ಯಾಡ ಈಗ. ಮಮ್ಮಿ ಪೋಣೆ 4 ಆಗೈತಿ. ನಾಳೆ ಬರ್ತೀಯಾ? ಮೂಗು ಬರ್ಲಿ ಬೇಡ
ನಾ ಜಬಸ್ತೀನಲ್ಲ ಅಲ್ಲ ಬಾರಿ ಪಕ್ಕ ಅಂತೀನಿ ಹೆಂಗ್ ಬಲ್ಲ ಬಡಿತಾನ ನೋಡು ಮಾಮನ್ನ. ನಿನಗೀಗ ಎಂಡಿ ಹಾಕಂತ ಯಾರು ಹೇಳಿದ್ರು? ಆ ಹೆಂಗ್ ನಿಂದಿರ್ತೈತಿ ನೋಡು, ಅಲ್ಲಿ ಹೆಂಗ್ ನಿಂದಿರ್ತೈತಿ ನೋಡು. ಏನಂತಾಳ ಮಮ್ಮಿ ಅದಕ್ಕ? ಬೇಬರ್ಸಿ ಅಂತ ಆಕೆ ಅಂದಾಗ ಹೋಗಿ ಕೊಡ್ತದ, ನಾವ್ ಹೋಗಿ ಕೊಡಲ್ಲ. ನೋಡ್ ಅಕ್ಕಿನ ನೋಡಕತ್ತೈತದು. ಪಿಲ್ಲೆ ಮುಂದೆ ಹೋಗ್ಬೇಡ, ಸರಿ ಹಿಂದಕತ್ತ ಮಾಡ್ಬಾರ್ದತ್ ನೋಡೋದ್ ಹೆಂಗ್ ಗೋಣ ಆಗ್ತದೆ. ಇವಾಗ ನಮ್ ಸಿರಿ ಮುಕ್ಕೊಂಡಂತ ತಂಪಾತ್ವ ಇವಾಗ. ಇವು ತಾಯಿ ಮಕ್ಕಳನ್ನ ಅಕ್ಕ ತಂಗಿ ಬಗು ಆ ಬಗೆ ಇವು ಎಮ್ಮಿ ತಾಯಿ ಮಕ್ಕಳನ್ನ ಅಕ್ಕ ತಂಗಿ. ಹೋಗ್ಬೇಡ ಅಪ್ಪು, ಅಲ್ಲಿ ಬಾ, ಇಲ್ಲಿ ಹಿಂಗೆ ಮಾಡಿ ಬಿದ್ದಿ ಇಲ್ಲ ಬಾ ಇಲ್ಲಿ. ಎಮ್ಮಿ ಬಲ್ಲಿ ಹೋಗಿ ಕೈ ಬ್ಯಾನ್ ಮಾಡ್ಕೊಂಡನ್ರಿ ಬಿದ್ದು ಕೆತ್ಕೊಂಡು, ಕೈಯನ್ನ ಹಾಕರಿಲ್ಲ. ಬಾರೋ ಬಿದ್ದಿ ಇಲ್ಲಿ ಹಿಂಗ ಮಾಡಿ. ಬಸ್ ಬರಕ ಇನ್ನ 1 ತಾಸು ಟೈಮ್ ಐತ್ರಿ, ಅದಕ್ಕೆ ಹೇಳಿದ್ ನಾವು ರೆಡಿ 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 ಆಗೋದ್ರಾಗ ಹಿಂದ್ ಪುಟ್ಟಿಗೆ ಹೊಡಿತೀವಿ ನಾವು, ಮುಂದೆ ಪುಟ್ಟಿಗೆ ಹೊಡಂಗಿಲ್ಲ. ಸೊ ಹಾಗೆ 3 ಬಸ್ಸಿಗೆ ಹೋಗ್ಬೇಕಂತ ಅನ್ಕೊಂಡ್ರೆ ಈಗ 5 ಬಸ್ಸಿಗೆ ಹೋಗ್ಬೇಕು. ಸೊ ಆಲ್ರೆಡಿ 3:45 ಹಾಕಿ ಬಂದಿದ್ದು ಟೈಮ್. ಸೊ 1 ತಾಸು ತನ ನಿವಾಂತ ಐತಿ, ಎಲ್ಲ ಬ್ಯಾಗ್ ರೆಡಿ ಆಗೈತಿ, ನಾವು ರೆಡಿ ಆಗಿವಿ. 1 ತಾಸು ತನ ಆರಾಮ್ ಸಿಡ್ಕೊಂಡಿರ್ತೀವಿ. 10 ನಿಮಿಷ ಬಸ್ ಬರೋದ, ಬಸ್ ಈ ಕಡೆಯಿಂದ ಹೋಗುತ್ರಿ, ಒಳ್ಳೆ ಅದೇ ಬಸ್ ರಿಟರ್ನ್ ಬರ್ತಾ. ಬಸ್ ಈ ಕಡೆಯಿಂದ ಹೋದ್ಮ್ಯಾಗ ನಾವು ಅವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ನೋಡ್ರಿ ಫ್ರೆಂಡ್ಸ್. ಮುಂಗ್ಲಿ 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 ಸರ್ ಕಂಡವ್ರಿಗೆಲ್ಲ ಹಂಗೆಲ್ಲ ಸಣ್ಣದಾಗ ಕೋಲಿ ಗಿಲಿ ಎಲ್ಲ ನೋಡೇ ಬಿಟ್ಟಿವಿ. ಕೋಲಿ ಪಿಲಿ ಏನಿಲ್ಲ ಅವ್ರು ಆಡಿದ್ ನೋಡಲ್ಲ, ಈಗ ಕೋಲಿ ನೋಡಕತ್ತ. ಇಲ್ಲಿ ನೋಡ್ರಿ ಕರಿಬೇವು ಫ್ರೆಂಡ್ಸ್, ಊರಿಗೆ ಹೋಗ್ತೀರಿ ಮಸಾಲೆ ಖಾರ ಮಾಡಾಕ ಕರಿಬೇವು ರೀ, ಜವಾರಿದು ಬಲ್ತಿದ್ ಹರ್ಕೊಳಕತ್ತಿ ನೋಡ್ರಿ ಸದ್ಯಕ್ಕ. ಸಾಕನೇಕ ಹರ್ಕೋ. ಅಟ್ ಸಣ್ಣ ತಗೊಡ ಮ್ಯಾ ದೊಡ್ಡ ಕುಲ್ಲಿ ಅದ ನೋಡು. ನೋಡೋದು ಮಾಡು ಈಚೆ ಕಡೆ ಗಿಡದಾಗ ಅಲ್ಲಿ ಟರ್ಕೊ ಮತ್ ನೀನು ಎಲ್ಲಿ ಬಾಯ್ಲ್ ನಾ ಇರ್ತೀನಿ ಬಾಯ್ಲ್ ನಾನಾ ಬಾ ಮತ್ತೆ ಆಕಿನ ಕೈ ಕೊಡಿಸ್ತಾರಂಕೆ. ಇಬ್ರು ಇಬ್ಬರು ಕೂಡ ಕಲೆ ಬಿಟ್ರೆ ಗಿಡ ಉಳಿದತ್ತ. ಅಕ್ಕನ ಸೀರೆ ಲೈಟಾಗಿ ಚಂದ ಕಾಣುತ್ತೆ ನಾವು. ಮನೆ ಎಂತ ಕೊಲೆ ಹರಿದಿದ್ದವ ನಮ್ಮ ಹುಡುಗ. ಸಿರಿಯನು ನೋಡಿ ಅವ ಹೆಂಗೆ ಹರಿದಿರ್ಬೇಕು. ಅವ ಹಿಡಿದ್ನ ಜೋತ್ ಬಿದ್ದನ. ಮಸಾಲೆ ಖಾರಕ್ಕ ಕರಿಬೇವ್ರ ಹಾಕತ್ತಾರ ನೋಡ್ರಿ. ಅಲ್ಲಿನೂ ಐತ್ರಿ ಗಿಡ, ಅದ್ರಾಗರಿ ಅಂತೇಳಿ ನಮ್ಮ ಅಕ್ಕಂತಾಳ. ಚೀಲಾಗಿ ಇಟ್ಬಿಡು ಡೈರೆಕ್ಟ್. ಸ್ವಲ್ಪ ನೀರಾಗ ಎದ್ಲನ ಬೇಡ, ಮಾಡಾಕತ್ರ ಹೋಗೋದನ್ನ. ಇದೇ ಮೊನ್ನೆ ಮಳೆ ಆಗೈತೆ, ಹೋಗಿ ಎಲ್ಲೆಲ್ಲಿ ನೀರಾಗೈತೆ. ಮಾಮರ್ ಬಂದ್ರು. ಖುಷಿ ನೋಡೋಣ, ಖುಷಿ ಮಸಡಿ ಇದು ಬೋರ್ ಹಾಕಿದ್ ಬೋರ್ರ ತಗೊಂಡು ಕಟ್ ಗಾಡಿ ಓಡಿಸೋದು ಮಾಡ. ಅಯ್ಯೋ ಹೊಲ್ಕ ಹೋಗಿದ್ದೆ ನೀ ಗಾಡಿ? ಅದು ಚಾಲು ಐತನ? ಏ ಎಲ್ಲಿ ಹೋಗಿದ್ದೆ? ಇಲ್ಲ ಚಾಲು ಇಟ್ಟಿಯಲ್ಲ. ಹೊಲಕ್ಕ ನನ್ನ ಹೊಲ ಒಟ್ಟೆಲ್ಲ ನಂದ ಆತನವ. ನನ್ನ ಹೊಲ, ನನ್ನ ಮನಿ, ನಂದ ಅಕ್ಕ, ನಂದು ಮಮ್ಮಿ, ಒಟ್ಟೆಲ್ಲ ಅವಂದ. ಒಟ್ಟೆಲ್ಲ ಅವಂದ. ಕುರಿಗೆ ನೋಡಿಲ್ಲ, ನಂದು ಮನೆ ಮುಂದೆ ನೀನು ನಿಂತಿ, ಮನೆ ಮುಂದೆ ನೀನು ನಿಂತಿ ಅಂತ. ಆ ಕುರಿಗಳು ಸಂಜೆ ಮಾಡಕ್ಕಿರ್ತಾವಲ್ಲ, ನನ್ನ ಮನೆ ಮುಂದೆ ಬತ್ತಿ ನೋಡಿ ಇವತ್ತು ಮಿಸ್ ಆಗತ್ತೆ. ಹೋಗುತ್ತಾನ ನೋಡಿ ಹೋಗಿದ್ದ 5-6 ಗಂಟೆ ಬರ್ತಾವಲ್ಲ, ಅಷ್ಟು ಎಂಡಿಗೂ ಹೋಗಿಲ್ಲ. ಏ ಹೋಗು ಹೋಗು, ನಂದು ಮನಿ ಹೋಗು. ದಾರಿ ಸೀಟ ಹೋಗಕ ಬಿಟ್ಟಿಲ್ಲವ. ಹಂಗ ಇದು ಬನ್ನಿ ಕಿಟಕಿದಾವಲ್ಲ, ಹಂಗಾಸ್ ಬಂದು ಆ ದಾರಿಗೆ ಯಾವ ಆದರಿಗೆ ಹೋಗ್ಯಾವ. ನೋಡಿ ಒಟ್ಟ ಅಲ್ಲಿ ಬರಕತ್ತ ಈಗ ಆಗಾಕೇನು ಹೋಗಿ ಜಗಳ ತೆಗಿಯವಲ್ಲ ನೀವು.